ಸೌಜನ್ಯಳ ಅಪಹರಣ, ಅತ್ಯಾಚಾರ ಹಾಗೂ ಹತ್ಯೆಗೆ ಸಂಬಂಧಪಟ್ಟಂತಹ ಒಂದು ಹೋರಾಟದ ಫಲವಾಗಿ ಇವತ್ತು ರಾಜ್ಯ ಸರ್ಕಾರದಿಂದ SIT ತನ್ನ ತನಿಖೆಯನ್ನು ಮುಂದುವರಿಸ್ತಾ ಇದ್ದು, ಈ ಸಂಬಂಧಿತವಾಗಿ 3 ವ್ಯಕ್ತಿಗಳನ್ನು ವಿಚಾರಣೆಗೆ ತೆಗೆದುಕೊಂಡಿರುವಂಥದ್ದು ನಮ್ಮ ಗಮನಕ್ಕೆ ಬರ್ತಾ ಇದೆ. ಮತ್ತು ಅದನ್ನು ನಾವು ಸ್ವಾಗತಿಸ್ತಾ ಇದ್ದೇವೆ. ಇದೊಂದು ಒಳ್ಳೆಯ ಒಂದು ಮೂವ್ ಅನ್ನುವಂಥದ್ದು ನನಗಂತೂ ಅನ್ನಿಸ್ತಾ ಇರುವಂಥದ್ದು. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಈ 3 ವ್ಯಕ್ತಿಗಳ ಸಂಬಂಧಪಟ್ಟ ಹಾಗೆ ಅವರ ಹೆಸರುಗಳನ್ನು ಅವತ್ತಿನ ಅಂದರೆ 2023ರ ತೀರ್ಪೇನಿದೆ, ಸೌಜನ್ಯಳ ಪ್ರಕರಣದಲ್ಲಿ ವಿಶೇಷ ನ್ಯಾಯಾಲಯ ನೀಡಿದಂಥ ತೀರ್ಪೇನಿದೆ, ಆ ತೀರ್ಪಿನಲ್ಲಿ ಆ 3 ಹೆಸರುಗಳು ಕೂಡ ಪ್ರಸ್ತಾಪ ಆಗುತ್ತೆ. ಇವ್ರ ಬಗ್ಗೆ ಅಲ್ಲಿಯ ಜನರಿಗೆ ಇದ್ದಂತಹ ಸಂಶಯ, ಜನ ಮಾತಾಡ್ಕೊಳ್ತಾ ಇದ್ದಂಥದ್ದು, ಅದೇ ರೀತಿ ಅವತ್ತಿನ 11ನೇ ತಾರೀಕಿನಂದು ಪೇಪರ್ನಲ್ಲಿ ಇವೆಲ್ಲ ಬಂದಿತ್ತು ಅಂತ ಹೇಳುವಂಥದ್ದನ್ನು ಕೆಲವು ಸಾಕ್ಷಿಗಳು ನುಡಿತಾರೆ, ಕೋರ್ಟ್ ಕಟ್ಕಟೆಯಲ್ಲಿ ನಿಂತ್ಕೊಂಡು ನುಡಿತಾರೆ. ಅದೇ ರೀತಿಯಾಗಿ ಕೊನೆಗೆ ಕೋರ್ಟು ಅಲ್ಲಿ ಒಂದು ಮಹತ್ತರವಾದ ವಿಚಾರವನ್ನು ಎತ್ತಿ ಹಿಡಿಯುತ್ತೆ. ಅದನ್ನು ತಮ್ಮ ಮುಂದೆ ಓದಿ ಹೇಳಬೇಕು ಅಂತ ಇಚ್ಛಿಸ್ತಾ ಇದ್ದೇನೆ. These aforesaid instances indicates that the parents of the deceased, near relatives and the people of Beltangadi have taken the names of the aforesaid persons about their alleged involvement in the crime. However, no materials are on record to show that the IO has conducted investigation, subjected these suspected persons to interrogation, and has done some investigation in respect of the allegations made against them. ಅಂದರೆ ಈ ವಿಚಾರವಾಗಿ ಯಾವುದೇ ರೀತಿಯಾದಂತಹ ಮಟೀರಿಯಲ್ಸ್ ಅಂದರೆ ಯಾವುದೇ ದಾಖಲೆಗಳು ಕೋರ್ಟ್ನಲ್ಲಿ ಈ ಅಧಿಕಾರಿಗಳು ಅಂದರೆ ಹಿಯರಿಂಗ್ ಅಫಿಷಿಯಲ್ಸ್ ಅಂತ ಯಾವ ಕೋರ್ಟ್ ಕರೆದಿದೆಯೋ ಆ ಅಧಿಕಾರಿಗಳು ಇವರ ಬಗ್ಗೆ ಯಾವುದಾದ್ರೂ ತನಿಖೆ ಮಾಡಿರೋದಾಗಲಿ ಅಥವಾ ಇವರನ್ನ ವಿಚಾರಣೆ ಮಾಡಿರೋದಾಗಲಿ ಅದಕ್ಕೆ ಯಾವುದಾದ್ರೂ ಸಂಬಂಧಪಟ್ಟಂತಹ ಕ್ರಮಗಳನ್ನು ತೆಗೆದುಕೊಂಡಿರುವಂಥದ್ದು ಹ್ಯಾಸ್ ಡನ್ ಸಮ್ ಇನ್ವೆಸ್ಟಿಗೇಷನ್ ಇನ್ ರೆಸ್ಪೆಕ್ಟ್ ಆಫ್ ದ ಅಲಿಗೇಷನ್ಸ್. ಈ ಆರೋಪಗಳಿಗೆ ಸಂಬಂಧಪಟ್ಟಂಥ ಒಂದು ಸಣ್ಣ ಇನ್ವೆಸ್ಟಿಗೇಷನ್ನು ಕೂಡ ಮಾಡಿದ್ದಕ್ಕೆ ಒಂದು ದಾಖಲೆಯನ್ನು ಕೂಡ ನ್ಯಾಯಾಲಯದ ಮುಂದೆ ಇಟ್ಟಿಲ್ಲ ಅನ್ನುವಂಥದ್ದು ಇಲ್ಲಿ ಗಮನಾರ್ಹವಾದಂಥ ವಿಚಾರ. ಆದರೂ ಕೂಡ ಈ 3 ಜನ ಕೆಲವರ ಜೊತೆಯಲ್ಲಿ ಸೇರಿಕೊಂಡು ಒಂದು ಪ್ರೆಸ್ ಮೀಟ್ ಮಾಡಿರ್ತಾರೆ. ಆ ಪ್ರೆಸ್ ಮೀಟ್ನಲ್ಲಿ ಇವರು ಹೇಳುವಂಥದ್ದು, ಅದರ ಒಂದು ವಿಡಿಯೋ ತುಣುಕು ಕೂಡ ನಮ್ಮಲ್ಲಿದೆ, ಎಲ್ಲ ಕಡೆಯೂ ಕೂಡ ಇದೆ. ಅಲ್ಲಿ ಏನು ಹೇಳ್ತಾರೆ, ಅಧಿಕಾರಿಗಳು ನಮ್ಮನ್ನು ಕರೆಸ್ಕೊಂಡಿದ್ರು, ಬೆಳ್ತಂಗಡಿ ಗೆಸ್ಟ್ ಹೌಸಿಗೆ ಕರ್ಕೊಂಡಿದ್ರು, IB ಕರ್ಕೊಂಡಿದ್ರು, ಬೆಂಗಳೂರು IBಗೆ ಕರೆಸ್ಕೊಂಡಿದ್ರು, ಅದೇ ರೀತಿ ಚೆನ್ನೈ IBಗೂ ಕರೆಸ್ಕೊಂಡಿದ್ರು, ನಮ್ಮ ರಕ್ತ ಪರೀಕ್ಷೆ ಮಾಡಿದ್ರು, ನಮ್ಮನ್ನೆಲ್ಲ ತನಿಖೆ ಮಾಡಿದ್ರು. ಹಾಗಾದರೆ ತನಿಖೆ ಬಂದಂಥ ತನಿಖೆಗಳನ್ನು ಅದು ಪಾಸಿಟಿವ್ ಆಗಿ ಆದರೂ ಬಂದಿರಲಿ, ನೆಗೆಟಿವ್ ಆಗಿ ಆದರೂ ಬಂದಿರಲಿ, ಅದನ್ನು ಯಾಕೆ ಆ ಅಧಿಕಾರಿಗಳು ನ್ಯಾಯಾಲಯದ ಮುಂದೆ ಇಟ್ಟಿಲ್ಲ ಅನ್ನುವಂಥದ್ದು ಯಕ್ಷ ಪ್ರಶ್ನೆ. ಇವರು ಹೇಳ್ತಾರೆ, ಅದೇ ಒಂದು ವಿಡಿಯೋದಲ್ಲಿ ಹೇಳ್ಕೊಳ್ತಾರೆ, ನಮಗೆ ಜಡ್ಜು ಮಾತಾಡಿಸ್ಬಿಟ್ರು, ನೀವೆಲ್ಲ ಒಳ್ಳೆಯವರಿದ್ದಂಗೆ ಕಾಣ್ತಾ ಇದೆ, ನಿಮಗೇನು ಈ ಬ್ರೈನ್ ಮ್ಯಾಪಿಂಗ್ ಎಲ್ಲ ಬೇಕಾಗಿಲ್ಲ, ನೀವಿನ್ನು ಮದುವೆ ಮಾಡ್ಕೊಳ್ಬೇಕಾಗಿದೆ, ಮಕ್ಕಳು ಮಾಡ್ಕೊಳ್ಬೇಕಾಗಿದೆ, ಹಾಗಾಗಿ ನಿಮಗೆ ಇದು ಅಗತ್ಯ ಇಲ್ಲ ಅಂತ ಹೇಳಿ ಕಳಿಸ್ಬಿಟ್ರು ಅಂತ ಹೇಳುವಂಥದ್ದು ಕೂಡ ದಾಖಲೆ ಇದೆ. ಈ ರೀತಿಯಾಗಿ ಅದು ಯಾವ ಜಡ್ಜು ಅವರನ್ನು ಆ ರೀತಿಯಾಗಿ ಕರೆಸ್ಕೊಂಡು ಹೇಳಿ ಕಳಿಸಿದ್ರು ಅಂತ ಹೇಳೋದನ್ನ ಅವರೇ ಬಾಯಿ ಬಿಡಬೇಕು SIT ಆಫೀಸರ್ಗಳ ಮುಂದೆ. ಇಲ್ಲಿ ನಾನು ಮತ್ತೆ ಹೇಳ್ತಾ ಇದ್ದೀನಿ, ಇವ್ರುಗಳ ಬಗ್ಗೆಯೂ ನಮಗೆ ಸಂದೇಹ ವೈಯಕ್ತಿಕವಾಗಿ ನಮಗಿಲ್ಲ, ಅಥವಾ ನಾವು ಇವರನ್ನು ಆರೋಪಿ ಸ್ಥಾನದಲ್ಲಿ ನಾವು ಇಡ್ತಾ ಇಲ್ಲ, ಇವರನ್ನೇ ಇಟ್ಕೊಳ್ತಾ ಇದ್ದಾರೆ. ಜನ ಆರೋಪಿಸ್ತಿರುವುದು ಸಹಜ, ಆದರೆ ಇವರು ಹೇಳ್ತಿರುವಂತಹ ಮಾತುಗಳು, ನ್ಯಾಯಾಲಯದಲ್ಲಿರುವಂತಹ ವಿಚಾರಗಳು ಒಂದಕ್ಕೊಂದು ತಾಳೆಯಾಗದಿರುವಂಥದ್ದನ್ನು ಕೂಡ SIT ಗಮನಿಸಬೇಕಾಗ್ತದೆ. ಇಲ್ಲಿ ಮತ್ತೆ ಮುಂದುವರೆದು ಕೋರ್ಟ್ ಹೇಳುವಂಥದ್ದು ಏನು ಅಂತಂದರೆ, ಯಾವುದೇ ರೀತಿಯಲ್ಲೂ ಕೂಡ
ಈ ಅವತ್ತು ಕರ್ಕೊಂಡು ಬಂದು ನಿಲ್ಲಿಸಿದಂತಹ ಒಬ್ಬ ಆರೋಪಿ ಯಾರಿದ್ದಾರೆ ಅಂದರೆ ಸಂತೋಷ್ ರಾವ್, ನೋ ವೇ ಕನೆಕ್ಟೆಡ್. ರಿವರ್ಟಿಂಗ್ ಬ್ಯಾಕ್ ಟು ದ ಅಲಿಗೇಷನ್ಸ್ ಲೆವೆಲ್ ಅಗೇನ್ಸ್ಟ್ ದ ಅಕ್ಯೂಸ್ಡ್, there are no circumstances which would connect the accused with the alleged crime ಅನ್ನತ್ತೆ. ಯಾವುದಾದ್ರು ಒಂದು ಇಲ್ವಲ್ರಪ್ಪ, ಯಾವುದೋ ಕಾಗಕ್ಕನ ಗೂಗಕ್ಕನ ಕಥೆಯನ್ನು ಹೆಣ್ಕೊಂಡು ಬರ್ತಿರಲ್ಲ. ಯಾರನ್ನು ರಕ್ಷಿಸಲಿಕ್ಕೋಸ್ಕರ ಈ ಅಮಾಯಕನ ತಂದು ನಿಲ್ಲಿಸಿದ್ದೀರಿ? ಯು ಆರ್ ಎರಿಂಗ್ ಅಫಿಷಿಯಲ್ಸ್, ನೀವು ತಪ್ಪಿತಸ್ಥ ಅಧಿಕಾರಿಗಳಿದ್ದೀರಿ. ಹಂಗಾಗಿ ಕೊನೆಗೆ ಹೇಳುತ್ತೆ, ಮತ್ತೆ ಯಾರಿಗೂ ಮರೆತು ಹೋಗಬಾರ್ದು. ಫರ್ದರ್, ದಿಸ್ ಈಸ್ ಅ ಫಿಟ್ ಕೇಸ್ ಟು ಪ್ಲೇಸ್ ಬಿಫೋರ್ acquittal committee for initiating needful action against the erring officials. Needful action against the erring officials ಎಲ್ಲಾಗಿದೆ? ಈ ಒಂದು ಎರರಿಂಗ್ ಅಫಿಷಿಯಲ್ಸ್ನ ಟ್ರಯಲ್ ಮಾಡುವಂತಹ ಅಕ್ವಿಟಲ್ ಕಮಿಟಿ ಫಾರ್ಮೇಷನ್ನು ಎಲ್ಲಾಗಿದೆ? ಯಾಕಾಗಿಲ್ಲ? ಇದನ್ನಷ್ಟೇ ನಾವು ಕೇಳ್ತಾ ಇದ್ವಿ, ಬಿಟ್ಟರೆ ಯಾರ ವಿರುದ್ಧವೂ ಅಲ್ಲ. ಹೆಣ್ಣು ಮಕ್ಕಳ ರಕ್ಷಣೆ ಪ್ರತಿಯೊಬ್ಬರ ಹೊಣೆ, ಜವಾಬ್ದಾರಿ. ಅದೇ ಧರ್ಮ ಅಂತ ತಿಳ್ಕೊಂಡ್ರೆ ನಿಜಕ್ಕೂ ಕೂಡ ಈ ದೇಶಕ್ಕೆ ಶ್ರೇಯಸ್ಸು ಅಂತ ಹೇಳ್ತಾ ಇದ್ದೀನಿ. ನಮಸ್ಕಾರ.